ನಿನಗೆ ಎಲ್ಲವೂ ಶುಭವಾಗಲಿ ಅಮೃತ. ನಿನ್ನ ಗುರಿನ ಅರ್ಧ ತಲುಪಿದ್ಯಾ? ನಾಗಮಣಿನ ವಶಪಡಿಸಿಕೊಂಡು ಅಪ್ಪ ಅಮ್ಮನ ಬದುಕಿಸ್ಕೊಂಡು ನಾಗಲೋಕಕ್ಕೆ ವಾಪಸ್ ಬಾ ಅಮೃತ. ಇಡೀ ನಾಗಲೋಕದ ಆಶೀರ್ವಾದ ನಿನ್ನ ಮೇಲಿದೆ. ಈಗ ನಿನ್ನ ಗುರಿನ ಬೇಗ ತಲುಪು. ನನ್ನ ಆಶೀರ್ವಾದ ನಿನ್ನ ಮೇಲೆ ಇದ್ದೇ ಇದೆ. ದೀರ್ಘ ಸುಮಂಗಲಿ ಭವ. ಈ ಅಮೃತ ನಿನ್ನ ಮನೆಗೆ ಬರ್ತಿರೋದು ನಿನ್ನ ಮನೆ ಮುಂದೆ ರಂಗೋಲಿ ಹಾಕಿ ದೀಪ ಹಚ್ಚೋದಕ್ಕಲ್ಲ, ನಿನ್ನ ಸಾಯಿಸಿ ನನ್ನ ಸೇಡಿನ ಜ್ವಾಲೆನ ಆರಿಸ್ಕೊಳ್ಳೋದಕ್ಕೆ. ನಾನು ನಿನ್ನ ಸೊಸೆ ಅಲ್ಲ, ನಿನ್ನ ಸಾವನ್ನ ಮನೆ ತುಂಬಿಸ್ಕೊತಿದ್ಯಾ ಮೂರ್ಖ. ಅನುಭವಿಸಿ ಸಾಯೋದಕ್ಕೆ ತಯಾರಾಗು. ನೂರು ಕಾಲ ಸುಖವಾಗಿ ಬಾಳಿ. ನೂರು ಕಾಲ ಯಾರಿಗೋಬೇಕು? ನಾನು ಬಂದಿರೋದು ನಿಮ್ಮಗಳ ಸೇವೆ ಮಾಡಿಕೊಂಡು ಮನೆ ಸೊಸೆ ಅನ್ನಿಸ್ಕೊಂಡು ಸಂಸಾರ ಮಾಡ್ಕೊಂಡಿರೋದಕ್ಕಲ್ಲ. ನನ್ನ ಕೆಲಸನ ಮುಗಿಸಿ ನಿಮ್ಮಗಳ ಕತೆಗೆ ಅಂತ್ಯ ಹಾಡಿ ನನ್ನ ನಾಗಲೋಕಕ್ಕೆ ನಾನು ವಾಪಸ್ ಹೋಗ್ತೀನಿ. ಆ ದುಷ್ಟ ಮಾಂತ್ರಿಕನ ಶಿಷ್ಯ ಅಂತ ಕೊಬ್ಬಲ್ವ ನಿನಗೆ? ನಿನ್ನ ದುರಹಂಕಾರ ಈ ನಾಗಿಣಿಯ ಸೇಡಿನ ಜ್ವಾಲೆಯಲ್ಲಿ ಸುಟ್ಟು ಬೂದಿಯಾಗುತ್ತೆ. ನೋಡ್ತಿರೋ. ಹ್ಯಾಪಿ ಮ್ಯಾರಿಡ್ ಲೈಫ್. ಸಂತೋಷವಾಗಿ ಬಾಳಿ. ನಿಮ್ಮ ವೈವಾಹಿಕ ಜೀವನ ತುಂಬ ಚೆನ್ನಾಗಿದೆ. ಸುಖವಾಗಿರೋದಕ್ಕೆ ಈ ಮದುವೆ ಆಗಿಲ್ವೋ? ನಾನು ನೀವೆಲ್ಲ ಯಾವತ್ತು ತಕ್ಷಕವನಕ್ಕೆ ಕಾಲಿಟ್ರೋ ಅವತ್ತೇ ನಮ್ಮ ಸುಖ, ನೆಮ್ಮದಿ, ಸಂತೋಷ ಎಲ್ಲ ನಾಶ ಆಗೋಯ್ತು. ನನ್ನ ತಂದೆ ತಾಯಿಯ ಪ್ರಾಣಕ್ಕೆ ಪ್ರತಿಯಾಗಿ ನಿಮ್ಮ ಪ್ರಾಣ ಬೇಕೇ ಬೇಕು ನನಗೆ. ಬಿಡಲ್ಲ ನನ್ನ ಪಾಪಿ. ಇರ್ಲಿ. ಸರಿ, ಎಲ್ಲಿ ನಮ್ಮ ರಾಜಾರಾಣಿ ಇನ್ನೂ ಬರಲೇ ಇಲ್ಲ? ಮದುವೆ ಮನೆಯಿಂದ ಡೈರೆಕ್ಟಾಗಿ ಅಮೃತನಾಗೆ ಹನಿಮೂನ್ಗೆ ಏನಾದರೂ ಕರ್ಕೊಂಡು ಹೋಗ್ಬಿಟ್ನಾ ಹೇಗೆ? ಚಿಕ್ಕಪ್ಪ ಇದ್ರೂ ಇರಬಹುದು. ನಮ್ಮ ಅರ್ಜುನ ಅರ್ಜುನ ಅಲ್ವಾ? ಸಾಕು ಸುಮ್ಮನೆ ಇರು. ಮದುವೆ ಆದಮೇಲೆ ಹೊಸ್ದಾಗಿ ಗಂಡ ಹೆಂಡತಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರಬೇಕು. ನಾನು ಅವ್ರಿಗೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬನ್ನಿ ಅಂತ ಹೇಳಿದ್ದೆ. ಇನ್ನೇನು ಬರ್ಬೋದು. ಸರಿ, ಅವ್ರು ಬರೋಷ್ಟರಲ್ಲಿ ಅವ್ರನ್ನ ಮನೆ ತುಂಬಿಸ್ಕೊಳ್ಳೋದಕ್ಕೆ ಏನೇನು ಬೇಕೋ ಎಲ್ಲ ವ್ಯವಸ್ಥೆ ಮಾಡ್ಕೋಬೇಕು. ಎಲ್ಲ ಆಗಿದೆ ತಾನೇಮ್ಮ? ಬಾವಾ, ಅದೆಲ್ಲ ಹೆಂಗಸ್ರು ಡಿಪಾರ್ಟ್ಮೆಂಟು. ನಾವೇ ಆರಾಮಾಗಿದ್ದೀವಿ. ನೀವ್ಯಾಕೆ ಇಷ್ಟೊಂದು ಗಡಿಬಿಡಿ ಮಾಡ್ಕೋತಾ ಇದ್ದೀರಾ? ಹೊಸ ಸೊಸೆ ಬರ್ತಿರೋ ಸಂಭ್ರಮ ನೋಡು ವಿಷ್ಣುಗೆ. ಅಲ್ಲ, ಇಬ್ರು ಮಕ್ಕಳು ಮದುವೆನೂ ಮುಗಿದೋಯ್ತು. ಇನ್ನು ರಿಲ್ಯಾಕ್ಸ್ ಆಗಿರ್ಬೋದು ಅಂತ ಖುಷಿಯಾಗಿದೆಯಾ ವಿಷ್ಣು? ಇನ್ನೇನು ಮತ್ತೆ, ನಮ್ಮ ಮನೆಯಲ್ಲಿ ಈ ಜನ್ರೇಷನ್ ಕೊನೆ ಮದುವೆ ಸಂಭ್ರಮ ಇಲ್ಲದೆ ಇರುತ್ತಾ? ನಾನು ನೋಡ್ತಾ ಇದ್ದೀನಿ. ನಮ್ಮ ಅರ್ಜುನ್ ಮದುವೆ ಫಿಕ್ಸ್ ಆದಾಗಿಂದ ಹೆಂಗಸರಿಗಿಂತ ಈ ಗಂಡಸರಿಗೆ ಕಾಳಜಿ ಜಾಸ್ತಿ ಆಗಿದೆ. ಶಾಸ್ತ್ರ, ಸಂಪ್ರದಾಯ, ಪೂಜೆ, ಪುನಸ್ಕಾರ ಅಂತ ನಮಗಿಂತ ಇವರೇ 4 ಹೆಜ್ಜೆ ಮುಂದಿದ್ದಾರೆ. ಹ್ಞೂ ಅತ್ತೆ, ನಾವುಗಳು ಇನ್ಮೇಲೆ ಆರಾಮಾಗಿರ್ಬೋದು. ಇವ್ರ ಕೈಲೇ ಆರತಿ ಮಾಡಿಸಿ ಮನೆ ತುಂಬಿಸ್ಕೊಳ್ಳೋಣ.
ಹುಡುಗ ಹುಡುಗಿ ಬರ್ತಿದಾರಂತೆ. ಬರ್ತಾ ಇದ್ರಾ? ಅಮ್ಮ ಆರ್ತಿ ಶೇರು ಎಲ್ಲ ರೆಡಿ ಮಾಡ್ಕೊಳ್ಳಿ, ಬೇಗ ಬಂದ್ಬಿಡ್ತಾರೆ. ಹೇಮ ಇಲ್ಲ ಅಂತ ಇವನೇ ಡಬಲ್ ಆ್ಯಕ್ಟಿಂಗ್ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದಾನೆ. ಮಗ ಸೊಸೆನ ಮನೆ ತುಂಬಿಸ್ಕೊಳ್ಳೋಕ್ಕೆ ಎಷ್ಟು ಆತರ ನೋಡಿ ನಿಮಗೆ. ಹಾಂ, ಸರಿ ಸರಿ, ಎಲ್ಲ ಬನ್ನಿ. ಕರ್ಣ ಎಲ್ಲ ರೆಡಿನಾ? ಬನ್ನಿ ಹೊರಡೋಣ. ಜೈ ಮಹಾಕಾಲ. ನಾಗಿಣಿ, ಇಷ್ಟು ವರ್ಷ ನಿನ್ನನ್ನು ಸಂಹಾರ ಮಾಡಬೇಕು ಅಂತ ತಲೆ ಕೆಡಿಸ್ಕೊಂಡು ಸಿದ್ಧಿಗಳನ್ನ ಪಡ್ಕೊಳ್ತಾ ಇದ್ದೆ. ಆದ್ರೆ ಇವತ್ತು ನಿನ್ನನ್ನು ಯಶಸ್ವಿಯಾಗಿ ಸಂಹಾರ ಮಾಡಿ ಸಾಧನ ಮಾಡ್ತಾ ಇದ್ದೆ. ಜೈ ಮಹಾಕಾಲ. ನೋಡು ಕನಿಷ್ಕ, ಹೇಗೆ ಜ್ವಾಲೆ ಹೊತ್ತು ಉರಿತಾ ಇದೆ. ಇಷ್ಟೊತ್ತಿಗೆ ಆ ನಾಗಿಣಿ ಅತೃಪ್ತ ಆತ್ಮ ಹಾರಾಡ್ತಾ ಇರುತ್ತೆ. ಇಲ್ಲ ಬಾಬಾ, ಈ ಜ್ವಾಲೆ ನನಗೆ ಬೇರೆನೇ ಸೂಚನೆ ಕೊಡ್ತಾ ಇದೆ. ನನಗೆ ಆ ನಾಗಿಣಿ ಸತ್ತಿರೋದ್ರ ಮೇಲೇನೆ ಅನುಮಾನಗಳಿವೆ ಬಾಬಾ. ಹಾಗಂತ ನನ್ನ ಶಕ್ತಿಗಳು ಹೇಳ್ತಾ ಇವೆ. ಕಾನಿಷ್ಕ, ನೀನೇನ್ ಮಾತಾಡ್ತಿದ್ಯಾ ಅನ್ನೋದು ನಿನ್ಗೆ ಪರಿಜ್ಞಾನ ಇದೆಯಾ? ನಾನೇ ನನ್ನ ಕೈಯಾರ ಆ ನಾಗಿಣಿನ ಇರಿದು ಸಾಯಿಸಿದ್ದೀನಿ. ನನಗೆ ಯಾಕೋ ನಿನ್ನ ಶಕ್ತಿ ಬಗ್ಗೆ ಅನುಮಾನ ಬರ್ತಾ ಇದೆ. ಯಾಕೆ? ಆ ನಾಗಿಣಿನ ಸಾಯಿಸಿದ್ದು ಮರೆತು ಬಿಟ್ಯಾ? ಖಂಡಿತ ಇಲ್ಲ ಬಾಬಾ. ಆದ್ರೂ ನನಗೇನೋ ಅವಳು ಸತ್ತಿರೋದೇ ಅನುಮಾನ. ಕಾನಿಷ್ಕ, ಕಣ್ಣೆದುರುಗಡೆ ಆಗಿರೋ ಸಾವನ ಅದ್ ಹೇಗ್ ನೀನ್ ಅಲ್ಗಳಿತ್ಯ? ನೀನ್ ಈ ಹುಚ್ಚು ಅನುಮಾನನ ಪಕ್ಕಕ್ಕಿಡು. ನೋಡು, ಆ ನಾಗಿಣಿ ಸಾವಿಗೆ ನಾನು ಶ್ರಾದ್ದ ಮಾಡ್ತಾ ಇದ್ದೀನಿ. ಅವಳ ಅತೃಪ್ತ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಪೂಜೆ ಮಾಡ್ತಾ ಇದ್ದೀನಿ. ಏನಿದು? ಏನ್ ನಡೀತಾ ಇದೆ ಇಲ್ಲಿ? ನಾನ್ ಹೇಳಲಿಲ್ಲ ಬಾಬಾ, ಆ ನಾಗಿಣಿ ಸತ್ತಿಲ್ಲ, ಬದುಕಿದಾಳೆ. ಹಾಗಾದ್ರೆ ಅವತ್ತು ನಾವೆಲ್ಲ ಸೇರಿ ಸಾಯಿಸಿದ್ದು ಯಾರನ್ನ ಕಾನಿಷ್ಕ? ಅದು ನನಗೆ ಗೊತ್ತಾಗ್ತಿಲ್ಲ ಬಾಬಾ. ಓಯ್ ಮಹಾಕಾಲ, ಓಯ್ ಮಹಾಕಾಲ.